ನಿನ್ನ ಭವಿಷ್ಯವನ್ನ ಬದಲಾಯಿಸ್ಕೊಳ್ಳೋಕೆ ಓದು ಅನ್ನೋ ಶಕ್ತಿ ಇವತ್ ನಿನ್ ಕೈಯಲ್ಲಿದೆ. ಇವತ್ ನೀನ್ ಪಡೋ ಪ್ರಯತ್ನಗಳೇ ನಾಳೆ ನಿನ್ನ ಯಶಸ್ಸಿನ ಕಥೆಯನ್ನ ಬರೆಯುತ್ತೆ. ಒಂದು ಗುರಿ, ಅದನ್ನ ಸಾಧಿಸೋಕೆ ಪ್ರತಿದಿನ ಪ್ರಯತ್ನ ಇರ್ಲೇಬೇಕು. ಓದು ಅನ್ನೋದು ಕೇವಲ ಟೆಕ್ಸ್ಟ್ ಬುಕ್ನೇ ಅಲ್ಲ, ನಿನ್ನ ಕನಸಿನ ಬಾಗಿಲನ್ನೇ ತೆರೆದಿಡುತ್ತೆ. ನೀನ್ ಪ್ರತಿದಿನ ಓದೋ ಆ ಸಣ್ಣ ಹೆಜ್ಜೆ ನಿನ್ನ ಗುರಿಯತ್ತ ಕರ್ಕೊಂಡೋಗುತ್ತೆ. ಓದೋ ನಿನ್ನ ಪ್ರಯತ್ನ ಹೆಚ್ಚಾದ್ರೆ ನಿನ್ನ ಕನಸನ್ನ ನನಸು ಮಾಡ್ಕೊಳ್ಳೋ ಆಸೆ ಹೆಚ್ಚಾಗುತ್ತೆ. ಇವತ್ ನೀನ್ ಪಡೋ ಹನಿಯಷ್ಟು ಪ್ರಯತ್ನ ನಾಳೆ ನಿನ್ನ ದೊಡ್ಡ ಸಾಧನೆಗೆ ದಾರಿ ತೋರುತ್ತೆ. ನಿನ್ನ ಗುರಿ ಸ್ಪಷ್ಟವಾಗಿರ್ಲಿ, ಏನನ್ನ ಸಾಧಿಸಬೇಕು ಅನ್ನೋ ಕ್ಲಾರಿಟಿ ಇರ್ಲಿ, ಅದಕ್ಕೆ ತಕ್ಕ ಸ್ಟಡಿ ಪ್ಲಾನ್ ನಿಂದಾಗಿರ್ಲಿ. ನೀನು ಓದ್ಬೇಕು ಅನ್ನೋ ಆಸೆ ಇಟ್ಕೊಂಡು ಬುಕ್ ತೆಗಿದಿರ ಇರೋದೇ ನಿನ್ನ ಮೊದಲ ಸೋಲು. ನಾನ್ ಟ್ರೈ ಮಾಡ್ತೀನಿ ಅಂತ ನೀನ್ ಪ್ರಯತ್ನ ಪಡೋದೆ ನಿನ್ನ ಮೊದಲ ಗೆಲುವಿನ ಹೆಜ್ಜೆ. ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಗೋಸ್ಕರ ನೀನ್ ಖುಷಿಯಾದ್ರೆ ಹೇಗೆ? ಯು ಡಿಸರ್ವ್ ಸಮಥಿಂಗ್ ಬೆಟರ್. ಇವತ್ ನೀನ್ ಏನ್ ಮಾಡ್ತಿದೀಯ ಯೋಚ್ಸು. ನಿನ್ ಕೈಯಲ್ಲಿ ಓದೋದು ಕಷ್ಟ ಅಂದ್ಕೊಳ್ಬೇಡ, ನಾನು ಪ್ರಯತ್ನ ಪಡ್ತೀನಿ ಅನ್ಕೋ. ಎಂಜಾಯ್ ದಿ ಲರ್ನಿಂಗ್ ಪ್ರೊಸೆಸ್. ಫ್ರೆಂಡ್ಸ್, ಟೀಚರ್ಸ್ ನಿಂದ ಇನ್ಸ್ಪಿರೇಷನ್ ಪಡ್ಕೋ. ಅವರ ಅನುಭವಗಳು ನಿನ್ನ ದಾರಿಗೆ ಬೆಳಕಾಗುತ್ತೆ. ಶ್ರಮವೇ ಜಯದ ಮಾರ್ಗ. ಯತ್ನವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ. ಎಲ್ಲವೂ ಸಾಧ್ಯವಿದೆ ಅನ್ನೋ ವಿಶ್ವಾಸ ನಿನ್ನಲ್ಲಿರ್ಲಿ. ಊಟ, ನಿದ್ರೆ, ಪ್ರಯತ್ನ, ಓದೋ ಎಲ್ಲವೂ ಜೀವನಕ್ಕೆ ಬೇಕು. ತಪ್ಪುಗಳಿಂದ ಕಲಿ, ಆ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಮುಂದಕ್ಕೋಗು. ನೀನ್ ಕಷ್ಟಪಟ್ಟು ಓದೋದೆ ಮುಂದೆ ನಿನ್ ಜೀವನದಲ್ಲಿ ಬರೋ ಆ ಟಫ್ ಕ್ವಶನ್ಸ್ಗೆ ಆನ್ಸರ್. ಕ್ರಿಯೇಟ್ ಯುವರ್ ಓನ್ ಆಪರ್ಚುನಿಟೀಸ್. ಈ ಓದೇ ನಿನ್ನ ಯಶಸ್ಸಿನ ಬುನಾದಿ. ಕೇವಲ ತೃಪ್ತಿಗಾಗಿ ಮಾರ್ಕ್ಸ್ಗೋಸ್ಕರ ಓದ್ಬೇಡ, ಸಾಧಿಸೋಕೆ ಓದು. ನಿನ್ನ ಕನಸುಗಳನ್ನ ನಂಬು, ಆ ಕನಸನ್ನ ಸಾಧಿಸೋಕೆ ಓದು. ಕನಸನ್ನ ಕಾಣೋದನ್ನ ನಿಲ್ಲಿಸ್ಬೇಡ, ಅದನ್ನ ಸಾಧಿಸೋಕೆ ಹಿನ್ನಡೆಯಾಗ್ಬೇಡ. ಯೋಗ್ಯತೆ ಮಾತ್ರನೇ ನಿನ್ನ ಬದುಕಿನ ಸ್ಥಾನ ಏನು ಅಂತ ತಿಳಿಸುತ್ತೆ. ಈ ಮೊಮೆಂಟ್ಗೆ ನಿನ್ನ ಸಕ್ಸಸ್ ಏನು ಅಂದ್ರೆ ಅದು ನಿನ್ನ ಮೈಂಡ್ ಸೆಟ್. ಎಷ್ಟೇ ಕಷ್ಟ ಆದ್ರೂ ಓದನ್ನ ನಿಲ್ಲಿಸ್ಬೇಡ. ನಿನ್ನ ಕನಸೇ ನಿನಗೆ ಶಕ್ತಿ. ನಿನ್ನ ಸಾಧನೆಯ ದಾರಿ ಚಿಕ್ಕದಾಗಿರಬಹುದು, ಆದ್ರೆ ನಿನ್ನ ಸಾಧನೆ ದೊಡ್ಡದು. ಈಗ ಟೆಸ್ಟ್ ಅಲ್ಲಿ ನೀನ್ ಅಂದ್ಕೊಂಡಿರೋ ಮಾರ್ಕ್ಸ್ ಬರ್ದಿರ ಇರಬಹುದು, ಫೈನಲ್ ರಿಸಲ್ಟ್ ಶೀಟ್ ಅಲ್ಲಿ ಆ ಮಾರ್ಕ್ಸ್ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಿಂದೆ. ಡೈಲಿ 6-7 ಗಂಟೆ ಓದು. ಈಗ ನಿನ್ ಲೈಫ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ನೋಡು. ಟೈಮ್ ವೇಸ್ಟ್ ಮಾಡಬೇಡ. ಎಕ್ಸಾಮ್ ಹಿಂದಿನ ದಿನ 90% ಸ್ಟೂಡೆಂಟ್ಸ್ ಓದೋದು, ಆದ್ರೆ ಎಕ್ಸಾಮ್ ಬರೋ ಮುಂಚೆನೆ ಎಲ್ಲ ಓದಿ ಐ ಆಮ್ ಡಿಫ್ರೆಂಟ್ ಅಂತ ಪ್ರೂವ್ ಮಾಡು. ಗುಂಪಲ್ಲಿ ನಾನು ಒಬ್ಬ ಅನ್ನೋಕು, ಗುಂಪಲ್ಲಿ ನಾನೇ ಒಬ್ಬ ಅನ್ನೋಕು ತುಂಬಾ ವ್ಯತ್ಯಾಸ ಇದೆ. ನೋವು, ಕಷ್ಟ ಇಲ್ದೆ ಸಾಧನೆ ಆಗಲ್ಲ. ವಿಕ್ಟ್ರಿ ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ಥ್ರೂ ಹಾರ್ಡ್ ವರ್ಕ್. ಯಾವುದೇ ಸವಾಲ್ ಬಂದ್ರು ನೀನ್ ರೀಚ್ ಆಗ್ಬೇಕಾಗಿರೋ ಗೋಲ್ ನಿನ್ ಮೈಂಡ್ ನಲ್ಲಿರ್ಲಿ. ನಿನ್ನ ಓದು ಯಾವುದೋ ಟಿವಿ ಶೋ ಅಲ್ಲ, ನಿನ್ನ ಜೀವನದ ಸತ್ಯ. ಎಕ್ಸಾಮ್ ಬರ್ತಿದೆ ಅಂತ ಭಯ ಪಡಬೇಡ. ಈ ಪರೀಕ್ಷೆ ನಿನ್ನ ವಿದ್ಯೆಯ ಮಟ್ಟದ ಜೊತೆ ನಿನ್ನ ಸ್ಥೈರ್ಯ, ನಿನ್ನ ಪರಿಶ್ರಮವನ್ನ ಟೆಸ್ಟ್ ಮಾಡುತ್ತೆ. ಆಗಾಗ ನಿನ್ನ ಗುರಿಯನ್ನ ನೆನಪಿಸ್ಕೊಳ್ತಿರೋ. ಇವತ್ ನೀನ್ ತೆಗಿಯೋ ಮಾರ್ಕ್ಸ್ ನಿನ್ನ ಫ್ಯೂಚರ್ನೇ ಡಿಸೈಡ್ ಮಾಡ್ದಿರ ಇರಬಹುದು, ಆದ್ರೆ ಆ ಮಾರ್ಕ್ಸ್ ಮುಂದೆ ನಿನ್ನ ಭವಿಷ್ಯಕ್ಕೆ ಒಳ್ಳೆ ದಾರಿಯಾಗಬಹುದು. ಅದಕ್ಕಾದ್ರೂ ನೀನ್ ಚೆನ್ನಾಗಿ ಓದು. ನನ್ನ ಕನಸು ದೊಡ್ಡದು, ಅದನ್ನ ನನಸು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಲೇಬೇಕು. ಮನಸ್ಸೇಳಬಹುದು ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ನಾಳಿದ್ದಿಂದ ಸ್ಟಾರ್ಟ್ ಮಾಡೋಣ ಅಂತ. ಆ ನಾಳೆ ನಾಳಿದ್ದಾಗುತ್ತೆ, ನಾಳಿದ್ದು ಆಚೆ ನಾಳಿದ್ದಾಗುತ್ತೆ. ನಿಮ್ಗೆ ಜೀವನದಲ್ಲಿ ದೊಡ್ಡದಾಗಿ ಮಾಡಿ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ನೀನ್ ಓದ್ಬೇಕು. ಜಸ್ಟ್ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೋ, ನೀನ್ ಅಂದ್ಕೊಂಡಿರೋ ಆ 95-98% ನ ನೀನ್ ತೆಗೆದೆ ಆ ರಿಸಲ್ಟ್ ನ ನಿನ್ ತಂದೆ ತಾಯಿಗೆ ತೋರಿಸಿದಾಗ ಆ ನಿನ್ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಂತ. ಯಾರ್ ನಿನ್ನನ್ನ ನೋಡಿ ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೋ ಅವ್ರ ಬಾಯಿ ಗಪ್ಚುಪ್ ಆಗೋಗುತ್ತೆ. ಆದ್ರೆ ಇದು ಅಷ್ಟು ಸುಲಭ ಅಲ್ಲ. ಇದಕ್ಕೋಸ್ಕರ ನೀನ್ ಓದ್ಬೇಕು, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬೇಕು. ಎಕ್ಸಾಮ್ಗೆ ತುಂಬಾ ದಿನ ಇಲ್ಲ. ಈ ಕ್ಷಣ ನಿನ್ಗೆ ಜಾಸ್ತಿ ಟೈಮ್ ಇದೆ ಅನ್ಸುತ್ತೆ, ಆದ್ರೆ ಇವತ್ತು ನಾಳೆ ಆಗತ್ತೆ, ನಾಳೆ ನಾಳಿದ್ದಾಗತ್ತೆ. ಕಲಿತಾ ಕಲಿತಾ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನೀನ್ ಮಾಡ್ಬಲ್ಲೆ, ನೀನ್ ಓದ್ಬಲ್ಲೆ, ನಿನ್ನ ಲೈಫ್ ನ ಚೇಂಜ್ ಮಾಡ್ಕೊಳ್ಬಲ್ಲೆ. ಜಸ್ಟ್ ನಿನ್ನ ಮನಸ್ಸಲ್ಲಿ ಯಾಕೆ ಓದ್ತಿದ್ದೀನಿ ಅಂತ ನೆನ್ಸ್ಕೋ. ಜಸ್ಟ್ ಓದೋದಕ್ಕೂ ಫೋಕಸ್ ಮಾಡಿ ಓದೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ ಗುರಿ ದೊಡ್ಡದಾಗಿರ್ಲಿ, ಯಾವುದೇ ಕಾನ್ಸೆಪ್ಟ್, ಯಾವುದೇ ಲೈನ್ ಬಿಡಬೇಡ. ಹಾಗಂತ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಬೇಡ. ಸ್ವಲ್ಪ ಆರಾಮಾಗಿ ಡೈಲಿ ಒಂದು ಟಾರ್ಗೆಟ್ ಇಟ್ಕೊಂಡು ಅದನ್ನ ಮಿಸ್ ಮಾಡ್ದೆ ರೀಚ್ ಮಾಡೋ. ಅಟ್ ಎನಿ ಕಾಸ್ಟ್ ಅಂದ್ಕೊಂಡಿದ್ನ ರೀಚ್ ಮಾಡ್ಲೇಬೇಕು. ಜಸ್ಟ್ 1 ಗಂಟೆ ಓದ್ಬಿಟ್ಟು ಸ್ಟೂಡೆಂಟ್ಸ್ ಹೇಳ್ತಾರೆ
ಸರ್, ನನ್ಗೆ ಓದಿದ್ ನೆನ್ಪಿರಲ್ಲ ಸರ್, ಓದೋಕೆ ಮನಸ್ಸಿರಲ್ಲ ಸರ್, ನಿದ್ದೆ ಜಾಸ್ತಿ ಬರುತ್ತೆ ಸರ್ ಅಂತ ಒಂದ್ ನೆನ್ಪಿಟ್ಕೋ. ಪ್ರಯತ್ನ ಪಡ್ದೆ ಪ್ರತಿಫಲ ಸಿಗಲ್ಲ. ನೀನ್ ಡೈಲಿ ಅಂದ್ರೆ ಪ್ರತಿದಿನ 3-4 ಗಂಟೆ ಓದ್ಬಿಟ್ಟು ಅರ್ಥ ಆಗ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಪ್ರಯತ್ನನೇ ಪಡ್ದೆ ಅರ್ಥ ಆಗ್ತಿಲ್ಲ ಅಂದ್ರೆ ಹೇಗೆ? ನಿಮ್ ತಂದೆ ತಾಯಿನ ಕೇಳ್ ನೋಡು. ಪ್ರತಿ ತಿಂಗಳು ಸಂಬಳ ಕುತ್ತಿದ್ದ ಹತ್ರನೇ ಕೊಡ್ತಾರ ಅಥವಾ ಪ್ರತಿದಿನ ಬಿಡದೆ ಕೆಲಸ ಮಾಡ್ಬೇಕಾ ಅಂತ? ಇವತ್ ನಿನ್ ಕೈಯಲ್ಲಿ ಹಿಡ್ದಿರೋ ಫೋನ್, ನಿನ್ನ ಸ್ಕೂಲು ಕಾಲೇಜ್ ಫೀಸ್ ಎಲ್ಲಿಂದ ಬರುತ್ತೆ? ದುಡ್ಡು ಬೇಕೇ ಬೇಕು. ಈ ಟೈಮ್ ನಲ್ಲಿ ನಿನ್ನ ಬೆಸ್ಟ್ ಫ್ರೆಂಡ್ ಯಾರಂದ್ರೆ ಅದು ನಿನ್ನ ಬುಕ್ಸ್. ಇವತ್ ನೀನ್ ಏನ್ ಮಾಡ್ತಿರ್ತೀಯ ಅಂದ್ರೆ ಬೆಳಗ್ಗೆ ಅಲಾರಾಮ್ ಮಾಡ್ಕೊಂಡಾಗ ಆಫ್ ಮಾಡಿ ಅಂದ್ಕೊಳ್ತೀಯ, ಆಮೇಲೆ ಓದೋಣ ಅಂತ. ಎದ್ದೇಳಷ್ಟೊತ್ತಿಗೆ ಕಾಲೇಜ್ಗೆ ಟೈಮ್ ಆಗಿರುತ್ತೆ, ಆಗ ಅಂದ್ಕೊಳ್ತೀಯ ಸಂಜೆ ಕಾಲೇಜಿಂದ ಬಂದು ಓದೋಣ ಅಂತ. ಸಂಜೆ ಬಂದಾಗ ಫೋನು, ಫ್ರೆಂಡ್ಸು, ಟಿವಿ ಅಂತ ರೆಸ್ಟ್ ತಗೊಳ್ತೀಯ. ಆ ನಂತರ ಊಟ, ಸ್ವಲ್ಪ ಹೊತ್ತು ಬುಕ್ಸ್ ತೆಗಿತೀಯ, ಆ ನಂತರ ನಿದ್ದೆ. ಇದೇ ನಿನ್ನ ಡೈಲಿ ರೊಟೀನ್ ಆಗಿರುತ್ತೆ. ಇವತ್ತು ಈ ರೀತಿ ಒಂದಿನ, ಮುಂದೆ ತಿಂಗಳಾಗಿರುತ್ತೆ, ಆ ನಂತರ ಎಕ್ಸಾಮ್ ಕಣ್ಮುಂದೆ ಬಂದ್ ನಿಂತಿರುತ್ತೆ. ನೀನ್ ಇದನ್ನ ನೆನ್ಪಿಟ್ಕೋ. ಎಕ್ಸಾಮ್ ನಲ್ಲಿ ಲಕ್ಷಾಂತರ ಜನರ ನಡುವೆ ನೀನ್ ಕಾಂಪೀಟ್ ಮಾಡ್ತಿರೋದು ಅಪ್ಪ ಅಮ್ಮನನ್ನ ನೆನ್ಸ್ಕೊಂಡು ನಾನ್ ಓದ್ತಾ ಮುಂದೆ ಸಾಗ್ಬೇಕನ್ನೋದ್ನ ಆಗಾಗ ನೆನ್ಸ್ಕೊಳ್ತಿರೋ. ನನ್ನ ಪ್ರತಿದಿನದ ಪ್ರಯತ್ನ ನೆನ್ನೆಗಿಂತ ಜಾಸ್ತಿ ಇರ್ಬೇಕು. ಒಬ್ಬ ಬಿಲೋ ಆವರೇಜ್ ಸ್ಟೂಡೆಂಟ್ ಅನ್ಕೊಳ್ತಾನೆ, ಈ ಡಿಸೆಂಬರ್ ನಿಂದ ಎಕ್ಸಾಮ್ ಬರೆಯೋಕೆ ಇನ್ನು 4 ತಿಂಗಳಿದೆ ಅಂದ್ರೆ ಅಂದಾಜು 120 ದಿನ. ಒಂದ್ ವೇಳೆ ನೀನ್ ದಿನಕ್ಕೆ 8 ಗಂಟೆ ಮಲಗ್ತೀಯ ಅನ್ಕೋ, ಆಗ ಆ 120 ದಿನದಲ್ಲಿ 40 ದಿನ ನಿದ್ದೆಯಲ್ಲೇ ಕಳೆದಿರ್ತೀಯ. ಇರೋ 6 ಸಬ್ಜೆಕ್ಟ್ಸ್, ಸ್ಕೂಲು ಕಾಲೇಜು, ನಿದ್ದೆ, ಆಟ ಪಾಠ, ಟಿವಿ ಅಂತ ಎಷ್ಟು ಟೈಮ್ ಸಿಗುತ್ತೆ ನಿನ್ಗೆ? ಅದಕ್ಕೆ ಈ ದಿನ, ಈ ಕ್ಷಣ ನೀನ್ ಡಿಸೈಡ್ ಮಾಡ್ಕೋ, ಇರೋ 100-120 ದಿನದಲ್ಲಿ ಹೇಗ್ ಬಳಸ್ಕೊಳ್ತೀಯ ಅಂತ. ಬಿಲೀವ್ ಮೀ, ಈಗ್ಲೂ ನಿನ್ ಕೈಯಲ್ಲಿ ಸಾಧ್ಯ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಪ್ರತಿದಿನ ನಿನ್ನ ಓದೋ ಮುಂದೆ ನಿನ್ನ ಜೀವನದ ಪ್ರತಿ ಹಂತದಲ್ಲೂ ಬೆಳಕನ್ನ ಹರಡುವ ದೀಪದಂತೆ. ಇವತ್ತು ಈ ನಿನ್ನ ಕಷ್ಟದ ಓದು ನಿನ್ನ ಭವಿಷ್ಯವನ್ನೇ ಬದಲಾಯಿಸುತ್ತೆ. ನಿನ್ನ ಜ್ಞಾನವೇ ನಿನ್ನ ಶಕ್ತಿಯ ಮೂಲ. ನಿನ್ನ ಓದೆ ನಿನ್ನ ಯಶಸ್ಸಿನ ನಾಂದಿ. ನಿನ್ನ ಬಲಿಷ್ಠ ಗುರಿಯನ್ನ ತಲುಪೋಕೆ ಈ ದಿನವೇ ಎದ್ದು ಓದು. ನಿನ್ನ ಓದು ನಿನ್ನ ಕನಸಿಗೆ ದಾರಿ ತೋರುತ್ತೆ. ನಿನ್ನ ಓದಿನ ಪರಿಶ್ರಮ ಈಗ ತುಂಬಾ ಮುಖ್ಯ. ಇವತ್ತಿನ ನಿನ್ನ ಅಲ್ಪ ಪರಿಶ್ರಮವೇ ನಾಳೆಯ ನಿನ್ನ ದಿಗಂತಗಳು. ನಿನ್ನ ಓದುವ ಗುರಿ ಸದಾ ನಿನ್ ಮುಂದೆ ಇರ್ಲಿ. ನಿರಂತರವಾಗಿ ಕಷ್ಟಪಟ್ಟು ಅಧ್ಯಯನ ಮಾಡು. ನಿನ್ನ ಜ್ಞಾನವೇ ನಿನ್ನ ಯಶಸ್ಸಿನ ಗುರಿ ತಲುಪೋಕಿರೋ ಏಕೈಕ ದಾರಿ. ಓದೋ ಕನಸನ್ನ ಪ್ರಾರಂಭ ಮಾಡಿದ್ಯಾ, ಅದನ್ನ ಪೂರೈಸಿಕೊಳ್ಳೋಕೆ ಪರಿಶ್ರಮವೇ ಅದರ ಕೀಲಿಕೈ. ಪ್ರತಿದಿನ ನೀನು ಓದೋ 10 ಪುಟಗಳು ನಿನ್ನ ಭವಿಷ್ಯದ ಆಧಾರ ಶಿಲೆ. ನಿನಗೆ ಒಳ್ಳೆಯ ದಿನಗಳು ಈಗ ನೀನ್ ಕಷ್ಟಪಟ್ಟು ಓದೋದ್ರಿಂದ ಬರುತ್ತೆ. ಇವತ್ ನಿನ್ನ ಓದಿಗೆ ಶ್ರದ್ಧೆ ಮತ್ತು ಪರಿಶ್ರಮ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಅದು ಪ್ರಾಮಾಣಿಕ ಪರಿಶ್ರಮ ಆಗಿರ್ಬೇಕು. ನಿನ್ನ ಸಾಧನೆಗಾಗಿ ಓದು, ಚೆನ್ನಾಗಿ ಓದು. ನಿನ್ನ ಗುರಿ ಕಡೆ ನಿರಂತರವಾಗಿ ಮುಂದಕ್ಕೋಗು. ಸಾಧನೆ ಅನ್ನೋದು ಅಲ್ಪ ಬುದ್ಧಿಯಿಂದ ಅಲ್ಲ, ಅದು ನಿನ್ನ ಧೈರ್ಯ, ನಿರಂತರ ಪ್ರಯತ್ನ ಮತ್ತು ಕನಸುಗಳನ್ನ ಹಿಂಬಾಲಿಸುವ ಶ್ರದ್ಧೆಯಿಂದ ಮಾತ್ರ ಸಾಧ್ಯ. ಒಂದು ಹಳ್ಳಿ, ಅಲ್ಲೊಬ್ಬ ಬಡ ರೈತ. ಅವನು ಡೈಲಿ ತನ್ನ ಜಮೀನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಆ ರೈತನಿಗೆ ಒಬ್ಬ ಮಗನಿದ್ದ. ಅವನಿಗೆ ಓದು ತಲೆಗತ್ತಿತಿರ್ಲಿಲ್ಲ. ಆತನ ತಂದೆ ಆ ಹುಡುಗನಿಗೆ ಡೈಲಿ ಚೆನ್ನಾಗಿ ಓದು ಓದು ಅಂತಿರೋರು. ಒಂದಿನ ಆ ಹುಡುಗ ತನ್ನ ತಾತನ ಬಳಿ ಹೋಗಿ ಹೇಳ್ತಾನೆ, ನಾನ್ ಎಷ್ಟೇ ಪ್ರಯತ್ನ ಪಟ್ರು ನನ್ ಕೈಯಲ್ಲಿ ಓದೋಕಾಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಆ ತಾತ ಆ ಹುಡುಗನನ್ನ ಕರ್ಕೊಂಡು ತನ್ನ ಹೊಲಕ್ಕೆ ಕರ್ಕೊಂಡ್ ಬಂದು ತನ್ನ ಭೂಮಿಯನ್ನ ತೋರಿಸಿ ಹೇಳ್ತಾರೆ, ನೋಡು, ಈ ನೆಲದಲ್ಲಿ ಒಂದೇ ದಿನ ಬೆಳೆ ಬೆಳೆಯೋಕೆ ಸಾಧ್ಯವಿಲ್ಲ, ಆದ್ರೆ ಟೈಮ್ಗೆ ಗಾಳಿ ನೀರು ಬೆಳಕು ಸಿಕ್ಕಾಗ ಒಳ್ಳೆ ಬೆಳೆಯನ್ನ ತೆಗಿಬಹುದು. ಅದೇ ರೀತಿ ಓದು ಕೂಡ ಒಂದೇ ದಿನದಲ್ಲಿ ಓದು ಸಾಧ್ಯ ಇಲ್ಲ. ಪ್ರತಿದಿನ ಓದ್ಬೇಕು, ಟೈಮ್ಗೆ ಟೆಸ್ಟ್ ತಗೊಳ್ಬೇಕು. ಪ್ರಾಪರ್ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್. ಆ ಮಾತುಗಳು ಆ ಹುಡುಗನಲ್ಲಿ ಹೊಸ ಹುಮ್ಮಸ್ಸನ್ನ ತುಂಬಿತು. ಅದೇ ರೀತಿ ಪ್ಲಾನಿಂಗ್ ಮಾಡಿ ಡೈಲಿ ಓದೋಕೆ ಸ್ಟಾರ್ಟ್ ಮಾಡ್ದ. ಕಾಲ ಕಳೆದಂಗೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯೋಕೆ ಸ್ಟಾರ್ಟ್ ಮಾಡ್ದ. ಆ ಹುಡುಗನ ತಂದೆ ತನ್ನ ಮಗನ ಬಗ್ಗೆ ಹೆಮ್ಮೆ ಪಡ್ತಿದ್ದ. ಸಕ್ಸಸ್ ಅನ್ನೋದು ಒಂದೇ ದಿನದ ಕೆಲಸ ಅಲ್ಲ, ಪ್ರತಿದಿನದ ಚಿಕ್ಕ ಚಿಕ್ಕ ಪರಿಶ್ರಮ ನಿನಗೆ ಭವಿಷ್ಯದಲ್ಲಿ ದೊಡ್ಡ ಪ್ರತಿಫಲನೆ ತಂದುಕೊಡುತ್ತೆ. ಪ್ರತಿದಿನದ ಪ್ರಯತ್ನ ನಿನ್ನ ಯಶಸ್ಸಿಗೆ ದೊಡ್ಡ ಮೆಟ್ಟಿಲು.